ಮಳೆಗಾಲದಲ್ಲಿ ಅಮ್ಮ ಮಾಡ್ತಾ ಇದ್ದಂತಹ ಸೌತೆಕಾಯಿ ಹಾಗೆ ಹಲಸಿನ ಬೀಜದ ಸಾಂಬಾರನ್ನ ಇವತ್ತು ಯಾವ ರೀತಿಯಾಗಿ ಮಾಡೋದು ಅಂತ ತೋರಿಸ್ತಾ ಇದ್ದೇನೆ. ತುಂಬಾನೇ ರುಚಿಕರವಾಗಿರ್ತದೆ, ಪರಿಮಳ ಭರಿತವಾಗಿರ್ತದೆ, ಅನ್ನದ ಜೊತೆ ಹಾಕಿ ಊಟ ಮಾಡ್ಲಿಕ್ಕೆ ಅದ್ಭುತವಾಗಿರ್ತದೆ. ಹಾಗಾದ್ರೆ ಇವತ್ತಿನ ಈ ಸಾಂಬಾರನ್ನ ಯಾವ ರೀತಿಯಾಗಿ ಮಾಡೋದಂತ ನೋಡೋಣ ಬನ್ನಿ. ನಮಸ್ಕಾರ, ನಾನು ಪವಿತ್ರ ಭಾಗವತ್. ಮಿಸೆಸ್ ಭಾಗವತ್ ಚಾನೆಲ್ಗೆ ನಿಮ್ಮೆಲ್ರಿಗೂ ಪ್ರೀತಿಯ ಸ್ವಾಗತ. ಮೊದಲಿಗೆ ನಾನಿಲ್ಲಿ ಹಲಸಿನ ಬೀಜವನ್ನ ತಗೊಂಡಿದ್ದೇನೆ. ಹಣ್ಣಾಗಿರುವ ಹಲಸಿನ ಬೀಜ ಚೆನ್ನಾಗಾಗ್ತದೆ. ಕಾಯಿಯ ಸೊಳೆಯಿಂದ ಬಿಡಿಸಿದ ಹಲಸಿನ ಬೀಜ ಅಷ್ಟು ಚೆನ್ನಾಗಾಗೋದಿಲ್ಲ. ಒಂದು 3-4 ದಿವಸ ಆಗಿರ್ಬೇಕು ಬೀಜ ಬಿಡಿಸಿಟ್ಟು, ಆಗ ಸಿಪ್ಪೆಯನ್ನು ಸುಲಿಲಿಕ್ಕೆ ಸುಲಭ ಆಗ್ತದೆ. ಒಂದು ಕುಟಾಣಿಯಲ್ಲಿ ಜಜ್ಕೊಂಡಿದ್ದೇನೆ, ಆಗ ಸಿಪ್ಪೆ ಬಿಡಿಸ್ಲಿಕ್ಕೆ ಸುಲಭ ಆಗ್ತದೆ. ಅಥವಾ 2 ಭಾಗವಾಗಿ ಕಟ್ ಮಾಡ್ಕೊಂಡ್ರು ಕೂಡ ಸಿಪ್ಪೆಯನ್ನು ಸುಲಭವಾಗಿ ಬಿಡಿಸ್ಬೋದು. ಅದರಲ್ಲಿ ಒಂದು ಗಂಟು ಇರ್ತದೆ, ಅದನ್ನ ತೆಕ್ಕೊಂಡ್ರೆ ಸುಲಭ ಆಗ್ತದೆ. ಚೆನ್ನಾಗಿ ಜಜ್ಜಿದಾಗ ಒಳಗಡೆವರೆಗೆ ಮಸಾಲೆ, ಬೆಲ್ಲ, ಉಪ್ಪು ಎಲ್ಲವೂ ಕೂಡ ಹೀರ್ಕೊಳ್ತದೆ. ಈ ರೀತಿ ಜಜ್ಜಿ ಹಾಕಿ ಹಲಸಿನ ಬೀಜವನ್ನ ಹಾಕೊಳ್ಳೋದ್ರಿಂದ. ಎಲ್ಲ ಬೀಜವನ್ನ ಬಿಡಿಸ್ಕೊಂಡಿದ್ದೇನೆ. ಒಂದು 30-40 ಬೀಜದವರೆಗೆ ನಾನು ಬಳಸ್ತಾ ಇದ್ದೇನೆ. ಬಿಡಿಸಿರುವ ಬೀಜವನ್ನ ಕುಕ್ಕರಲ್ಲಿ ಹಾಕಿದ್ದೇನೆ. ಮುಳುಗುವಷ್ಟು ನೀರನ್ನು ಹಾಕೊಂಡಿದ್ದೇನೆ. ಹಾಗೆ ರುಚಿಗೆ ಸ್ವಲ್ಪ ಬೆಲ್ಲ ಹಾಗೆ ಉಪ್ಪನ್ನು ಕೂಡ ಹಾಕಿ 2-3 ವಿಸಿಲನ್ನು ಮಾಡಿಸ್ಕೊಂಡ್ರೆ ಸಾಕು. ಜಾಸ್ತಿ ಬೇಯಿಸೋದು ಬೇಡ, ಬೇಗನೆ ಬೆಂದು ಬರ್ತದೆ. ಇದು ಬೇಯಲಿಕ್ಕೆ ಇಟ್ಕೊಂಡಿದ್ದೇನೆ. ಹಾಗೆ ಸಾಂಬಾರನ್ನ ಮಾಡಲಿಕ್ಕೆ ಒಂದು ಪಾತ್ರೆಯಲ್ಲಿ ನೀರನ್ನು ಕಾಯಲಿಕ್ಕೆ ಇಟ್ಟಿದ್ದೇನೆ. ನೀರು ಬಿಸಿಯಾಗಿದೆ. ಈಗ ಇದಕ್ಕೆ ಕರಿಬೇವಿನ ಸೊಪ್ಪನ್ನ ಕೈಯಲ್ಲೇ ಪೀಸ್ ಮಾಡಿ ಹಾಕೊಂಡಿದ್ದೇನೆ. ಸ್ವಲ್ಪ ಬೆಲ್ಲವನ್ನು ಹಾಕ್ಕೊಳ್ತಾ ಇದ್ದೇನೆ. ಸೌತೆಕಾಯಿ ಆಗಿರೋದ್ರಿಂದ ಬೆಲ್ಲ ಒಂದು ಸ್ವಲ್ಪ ಜಾಸ್ತಿ ಬೇಕಾಗ್ತದೆ. ನಾನಿಲ್ಲಿ 2-3 ಟೇಬಲ್ ಚಮಚ ಆಗುವಷ್ಟು ಬೆಲ್ಲವನ್ನು ಹಾಕಿದ್ದೇನೆ. ಹಾಗೆ ಹಲಸಿನ ಬೀಜಕ್ಕೂ ಕೂಡ ಹಾಕಿರೋದ್ರಿಂದ ಸ್ವಲ್ಪ ಸಾಂಬಾರ್ ಸ್ವೀಟ್ ಆಗಿ ಬರ್ತದೆ. ನಿಮಗೆ ಸ್ವೀಟ್ ಸಾಂಬಾರ್ ಬೇಡ ಅಂತಿದ್ರೆ ಸ್ವಲ್ಪ ಕಡಿಮೆ ಮಾಡ್ಕೊಳ್ಬಹುದು. ಆದ್ರೆ ಸೌತೆಕಾಯಿ ಹುಳಿಗೆ ಸ್ವಲ್ಪ ಸ್ವೀಟ್ ಬೀಳಲೇಬೇಕು. ಅರಿಶಿಣವನ್ನು ಕೂಡ ಹಾಕೊಂಡಿದ್ದೇನೆ. ನಂತರ ಕತ್ತರಿಸಿರುವ ಸೌತೆಕಾಯಿಯ ಹೋಳುಗಳನ್ನು ಹಾಕಿದ್ದೇನೆ. ಬೀಜ ಹಾಗೂ ತಿರುಳನ್ನೆಲ್ಲ ತೆಗೆದು ಹಾಕೊಂಡು ಹೋಳುಗಳನ್ನಾಗಿ ಮಾಡಿ ಇಟ್ಕೊಂಡಿರುವಂತಹ ಸೌತೆಕಾಯಿ ಹೋಳುಗಳು. ಮುಚ್ಚಳವನ್ನು ಮುಚ್ಚಿ ಬೇಯಲಿಕ್ಕೆ ಬಿಡ್ತೇನೆ. ಈಗ ಮಸಾಲೆಯನ್ನು ಮಾಡಲಿಕ್ಕೆ 2 ಟೇಬಲ್ ಚಮಚ ಆಗುವಷ್ಟು ಧನಿಯಾ ಬೀಜ ಅಥವಾ ಕೊತ್ತಂಬರಿ ಬೀಜವನ್ನ ಒಂದು ಪ್ಯಾನ್ ಅಲ್ಲಿ ಹಾಕೊಂಡಿದ್ದೇನೆ. ನಂತರ ಅರ್ಧ ಟೀ ಚಮಚ, ನಾನು ಮೊದಲು ಬಳಸಿರೋದು ಟೇಬಲ್ ಸ್ಪೂನ್, ಈಗ ಬಳಸ್ತಾ ಇರೋದು ಟೀ ಸ್ಪೂನ್, ಅರ್ಧ ಟೀ ಸ್ಪೂನ್ ಆಗುವಷ್ಟು ಹಾಕೊಂಡಿದ್ದೇನೆ ಜೀರಿಗೆಯನ್ನ. ಹಾಗೆ ಅರ್ಧ ಟೀ ಸ್ಪೂನ್ ಆಗುವಷ್ಟು ಕಡಲೆಬೇಳೆ, 1 ಟೀ ಚಮಚ ಆಗುವಷ್ಟು ಉದ್ದಿನ ಬೇಳೆಯನ್ನು ಹಾಕೊಳ್ತಾ ಇದ್ದೇನೆ. 4-6 ಬ್ಯಾಡಗಿ ಮೆಣಸು, ನಿಮ್ಮ ಖಾರಕ್ಕೆ ಅನುಗುಣವಾಗಿ ಹೆಚ್ಚು ಕಡಿಮೆ ಮಾಡ್ಕೊಳ್ಳಿ. ನಾನಿಲ್ಲಿ 6 ಬ್ಯಾಡಗಿ ಮೆಣಸನ್ನ ಬಳಸಿದ್ದೇನೆ. ಸ್ವಲ್ಪ ಎಣ್ಣೆಯನ್ನು ಹಾಕೊಳ್ತೇನೆ. ಈ ಸಾಂಬಾರಿಗೆ ತೆಂಗಿನ ಎಣ್ಣೆಯನ್ನು ಹಾಕಬೇಕು, ಆಗ್ಲೇ ಒಂದು ಒಳ್ಳೆಯ ಪರಿಮಳ ಬರೋದು. ಉಡುಪಿ ಕುಂದಾಪುರದ ಕಡೆ ಮಾಡುವಂತಹ ಸಾಂಬಾರಿನ ರುಚಿ ಬರಬೇಕು ಅಂದ್ರೆ ತೆಂಗಿನ ಎಣ್ಣೆಯನ್ನ ಮಸಾಲೆ ಹುರಿಲಿಕ್ಕೆ ಬಳಸಲೇಬೇಕು. ನಾನಿಲ್ಲಿ ಬಳಸ್ತಾ ಇರೋದು ವಿನೋದ್ ಅವರ ಫ್ರೈಯಿಂಗ್ ಪ್ಯಾನ್, ಕಬ್ಬಿಣದ್ದು. ತುಂಬಾನೇ ಚೆನ್ನಾಗಾಗ್ತದೆ ಇದು. ನಾನು ತಗೊಂಡು 2 ವರ್ಷದ ಮೇಲೆ ಆಗಿದೆ, ಇನ್ನೂ ಕೂಡ ಚೆನ್ನಾಗೇ ಇದೆ. ತುಂಬಾ ಒಳ್ಳೆ ಬಾಳಿಕೆ ಬರ್ತದೆ ಕ್ಯಾಸ್ಟ್ ಐರನ್ ತವವನ್ನ ತಗೊಂಡ್ರೆ. ಸ್ವಲ್ಪ ಹೊತ್ತು ಹುರಿದಾದ ನಂತರ ಇಂಗನ ಹಾಕಿದ್ದೇನೆ. ಹಾಗೆ 5-6 ಜೀರಿಗೆ ಮೆಣಸು ಅಥವಾ ಗಾಂಧಾರಿ ಮೆಣಸನ್ನ ಹಾಕೊಂಡಿದ್ದೇನೆ. ಖಾರ ಚೆನ್ನಾಗಿ ಬರ್ತದೆ. ಇಲ್ಲಾಂದ್ರೆ ಗುಂಟೂರು ಮೆಣಸನ್ನ ನೀವು ಖಾರಕ್ಕೆ 1-2 ಬಳಸ್ಕೊಳ್ಬಹುದು. ನಿಮ್ಮ ಖಾರಕ್ಕೆ ಅನುಗುಣವಾಗಿ ಹೆಚ್ಚು ಕಡಿಮೆ ಮಾಡ್ಕೊಳ್ಬಹುದು. ಹಾಗೆ ಕರಿಬೇವಿನ ಸೊಪ್ಪನ್ನು ಹಾಕಿ ಚೆನ್ನಾಗಿ ಹುರ್ಕೊಂಡಿದ್ದೇನೆ. ಮಸಾಲೆ ಎಲ್ಲ ಚೆನ್ನಾಗಿ ಘಮ ಬರ್ತಾ ಇದೆ. ಹುರಿದಾಗಿದೆ ಅನ್ನುವಾಗ ಕೊನೆಯಲ್ಲಿ 1 ಟೇಬಲ್ ಚಮಚ ಆಗುವಷ್ಟು ಹಸಿ ಕಾಯಿ ತುರಿಯನ್ನು ಹಾಕಿ ಚೆನ್ನಾಗಿ ಒಮ್ಮೆ ಹುರಿದು ಉರಿಯನ್ನು ಆಫ್ ಮಾಡಿಕೊಂಡು ತಣ್ಣಗಾಗ್ಲಿಕ್ಕೆ ಬಿಡ್ತೇನೆ. ಮಸಾಲೆ ಎಲ್ಲ ತಣ್ಣಗಾದ ನಂತರ ಮಿಕ್ಸಿ ಜಾರಲ್ಲಿ ಹುರಿದಿರುವಂತಹ ಮಸಾಲೆಯನ್ನೆಲ್ಲ ಹಾಕೊಳ್ತಾ ಇದ್ದೇನೆ. ಮೊದಲಿಗೆ ಮೆಣಸನ್ನ ಹಾಕೊಂಡು ನಂತರ ಉಳಿದಿರುವ ಮಸಾಲೆಯನ್ನ ಹಾಕೊಳ್ತಾ ಇದ್ದೇನೆ. ಸಾಂಬಾರ್ ಪುಡಿಯನ್ನ ಯಾವ ರೀತಿಯಾಗಿ ಮಾಡೋದು ಅನ್ನೋದನ್ನ ಈಗಾಗಲೇ ವಿಡಿಯೋದಲ್ಲಿ ಹಾಕಿದ್ದೇನೆ. ನೀವು ಯಾರಿನ್ನೂ ನೋಡಿಲ್ಲ ಅಂದ್ರೆ ನೋಡ್ಕೊಂಡು ಮನೆಯಲ್ಲಿ ಸಾಂಬಾರ್ ಪೌಡರ್ನ ಮಾಡ್ಕೊಳ್ಬಹುದು. ಕೆಲವೊಂದು ಸಾಂಬಾರಿಗೆ ಈ ರೀತಿ ಫ್ರೆಶ್ ಆಗಿರುವ ಮಸಾಲೆಯನ್ನ ಹಾಕಿದಾಗಲೇ ಪರಿಮಳ ಜಾಸ್ತಿ. ನಂತರ 1 ಕಪ್ ಆಗುವಷ್ಟು ಕಾಯಿ ತುರಿಯನ್ನ ಹಾಕೊಂಡಿದ್ದೇನೆ. ನೀರನ್ನ ಸೇರಿಸಿ ಇದನ್ನ ನುಣ್ಣಗೆ ರುಬ್ಕೊಂಡಿದ್ದೇನೆ. ಈ ರೀತಿ ಮಸಾಲೆ ಪೇಸ್ಟ್ ರೆಡಿಯಾಗಿದೆ. ಇಲ್ಲಿ ಸೌತೆಕಾಯಿ ಹೋಳುಗಳು ಕೂಡ ಚೆನ್ನಾಗಿ ಬೆಂದಿದೆ. ಈಗ ಇದಕ್ಕೆ ಹುಣಸೆ ಹಣ್ಣಿನ ರಸವನ್ನ ಹಾಕೊಳ್ತಾ ಇದ್ದೇನೆ. ಹಾಗೆ ಈಗಾಗಲೇ ಬೇಯಿಸಿರುವಂತಹ ಹಲಸಿನ ಬೀಜವನ್ನ ಇದಕ್ಕೆ ಹಾಕ್ತಾ ಇದ್ದೇನೆ. ನೀರಿನ ಸಮೇತವೇ ಹಾಕೊಳ್ತಾ ಇದ್ದೇನೆ. ಈ ಸಾಂಬಾರಿಗೆ ಮತ್ತೆ ಬೇರೆ ಬೇಳೆಯನ್ನ ಹಾಕುದಿಲ್ಲ, ತೊಗರಿ ಬೇಳೆ ಅಥವಾ ಹೆಸರು ಬೇಳೆಯನ್ನೆಲ್ಲ ಹಾಕುದಿಲ್ಲ. ಹಲಸಿನ ಬೀಜವೇ ಸಾಂಬಾರಿಗೆ ದಪ್ಪವನ್ನು ಕೊಡ್ತದೆ. ಅತ್ಯಧಿಕ ಪ್ರಮಾಣದಲ್ಲಿ ಪ್ರೋಟೀನ್ ಇರೋದ್ರಿಂದ ಹಲಸಿನ ಬೀಜದ ಬಳಕೆ ತುಂಬಾನೇ ಒಳ್ಳೆಯದು. ಹಾಗೆ ರುಬ್ಬಿರುವಂತಹ ಮಸಾಲೆಯನ್ನು ಕೂಡ ಇದಕ್ಕೆ ಹಾಕೊಳ್ತಾ ಇದ್ದೇನೆ. ನೀರು ನೋಡಿಕೊಂಡು ಸೇರಿಸ್ಕೊಂಡ್ರೆ ಆಯಿತು. ತುಂಬ ಗಟ್ಟಿಯಾದರೆ
ಸ್ವಲ್ಪ ನೀರನ್ನು ಹಾಕ್ಕೊಳ್ಬೋದು. ಮಿಕ್ಸಿ ಜಾರಿಗೆ ಸ್ವಲ್ಪ ನೀರನ್ನು ಹಾಕೊಂಡಿದ್ದೇನೆ. ಈಗಾಗಲೇ ಸೌತೆಕಾಯಿ ಹೋಳನ್ನು ಬೇಯಲಿಕ್ಕೂ ಕೂಡ ನಾನು ನೀರನ್ನು ಇಟ್ಟಿದ್ದೆ. ಹಾಗೆ ಹಲಸಿನ ಬೀಜದ ನೀರನ್ನು ನಾನು ಹಾಗೆ ಬಳಸಿರೋದ್ರಿಂದ ಮತ್ತೆ ಸ್ವಲ್ಪ ನೀರನ್ನು ಹಾಕಿದ್ದೇನೆ. ತುಂಬ ನೀರಾದರೂ ಕೂಡ ಸಾಂಬಾರು ಊಟಕ್ಕೆ ರುಚಿಯಾಗೋದಿಲ್ಲ ಅಂತ. ಈಗ ಕುದಿ ಬರ್ತಾ ಇದೆ ಅನ್ನುವಾಗ ರುಚಿಗೆ ಬೇಕಾಗುವಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮತ್ತೆ ಸ್ವಲ್ಪ ಹೊತ್ತು ಸಾಂಬಾರನ್ನು ಕುದಿಸ್ಕೊಳ್ತಾ ಇದ್ದೇನೆ. ಚೆನ್ನಾಗಿ ಕುದಿ ಬರ್ತಾ ಇದೆ. ಹೋಳುಗಳೆಲ್ಲ ಚೆನ್ನಾಗಿ ಮಸಾಲೆ ಉಪ್ಪನ್ನೆಲ್ಲ ಹೀರ್ಕೊಂಡಿರ್ತದೆ. ತುಂಬ ಹೊತ್ತು ಕುದಿಸಿದ್ರು ಕೂಡ ಉಪ್ಪು ಜಾಸ್ತಿ ಆಗ್ತದೆ ಹೋಳು. ಹಾಗಾಗಿ ಹದವಾಗಿ ಕುದಿಸ್ಕೊಂಡ್ರೆ ಸಾಕು. ಕೆಳಗೆ ಇಳಿಸ್ಕೊಂಡು ಈಗ ಒಂದು ಒಗ್ಗರಣೆಯನ್ನು ಮಾಡಲಿಕ್ಕೆ ಸೌಟಲ್ಲಿ ಸ್ವಲ್ಪ ಎಣ್ಣೆಯನ್ನು ಕಾಯಲಿಕ್ಕೆ ಇಟ್ಟು ಸಾಸಿವೆ ಹಾಗೆ ಉದ್ದಿನ ಬೇಳೆಯನ್ನು ಹಾಕೊಂಡಿದ್ದೇನೆ. ಚಿಟಿಕೆ ಇಂಗು, ಕರಿಬೇವಿನ ಸೊಪ್ಪನ್ನು ಹಾಕ್ಕೊಂಡು ಸಾಸಿವೆ ಎಲ್ಲ ಚಟಪಟ ಅಂದ ನಂತರ ಕೊನೆಯಲ್ಲಿ ಒಂದೆರಡು ಒಣಮೆಣಸನ್ನು ಹಾಕಿ ಒಗ್ಗರಣೆಯನ್ನು ಮಾಡಿಕೊಂಡು ಈಗಾಗಲೇ ಮಾಡಿಟ್ಟಿರುವಂತಹ ಸಾಂಬಾರಿಗೆ ಹಾಕ್ಕೊಳ್ತಾ ಇದ್ದೇನೆ. ತುಂಬಾನೇ ಘಮ ಘಮ ಆಗಿರುವಂತಹ ಸಾಂಬಾರ್ ರೆಡಿ ಆಗ್ತದೆ. ಇವತ್ತಿನ ಈ ಸಾಂಬಾರ್ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೊಳ್ತೇನೆ. ಇಷ್ಟ ಆದರೆ ಖಂಡಿತ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಅನಿಸಿಕೆಯನ್ನು ಕಮೆಂಟಲ್ಲಿ ತಿಳಿಸಿ. ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೇನೆ. ರುಚಿ ತುಂಬಾನೇ ಚೆನ್ನಾಗಿರ್ತದೆ. ಅನ್ನದ ಜೊತೆಗೆ ನಾನು ಸಾಂಬಾರನ್ನು ಬಡಿಸ್ತಾ ಇದ್ದೇನೆ. ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೇನೆ. ಇದೇ ರೀತಿ ಇನ್ನೂ ಹೆಚ್ಚಿನ ರೆಸಿಪಿಗಳೊಂದಿಗೆ ಬರ್ತೇನೆ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೇನೆ. ಅಲ್ಲಿಯವರೆಗೂ ನಮಸ್ಕಾರ.